ವಿದ್ಯಾರ್ಥಿಗಳೇ, ಡಿಪ್ ವರ್ಗಾವಣೆ 2F ಮೂಲಕ ಸಮತಲ ಸ್ಥಾನದಲ್ಲಿ 10 mm ದಪ್ಪದ ಮೈಲ್ಡ್ ಸ್ಟೀಲ್ ಪ್ಲೇಟ್ನಲ್ಲಿ ಫಿಲೆಟ್ ವೆಲ್ಡ್ ಕಾರ್ನರ್ ಜಾಯಿಂಟ್ ವಿಷಯಕ್ಕೆ ಸುಸ್ವಾಗತ. ಈ ಪಠ್ಯದ ಕೊನೆಯಲ್ಲಿ ನೀವು ಈ ಕೆಳಗಿನ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಪ್ಲೇಟನ್ನು ಮೂಲೆಯ ಜಂಟಿಯಾಗಿ ಹೊಂದಿಸಿ, ಟ್ಯಾಕ್ ವೆಲ್ಡ್ ಅನ್ನು ಹಾಕಿ ಮತ್ತು ಸಮತಲ ಸ್ಥಾನದಲ್ಲಿ ಹೊಂದಿಸಿ. ರೂಟ್ ನುಗ್ಗುವಿಕೆಯನ್ನು ಪಡೆಯಲು 0.8 mm ಫಿಲ್ಲರ್ ತಂತಿಯನ್ನು ಬಳಸಿಕೊಂಡು ರೂಟ್ ರನ್ ಅನ್ನು ಡೆಪಾಸಿಟ್ ಮಾಡಿ. ಸ್ಟ್ರಿಂಗರ್ ಮಣಿ ಮತ್ತು ಲೆಗ್ ಲೆಂತ್ ಅನ್ನು ಬಳಸಿಕೊಂಡು 2ನೇ ಮತ್ತು 3ನೇ ರನ್ ಅನ್ನು ಡೆಪಾಸಿಟ್ ಮಾಡಿ. ಮೇಲ್ಮೈ ದೋಷಗಳು ಮತ್ತು ಪೆನೆಟ್ರೇಷನ್ಗಾಗಿ ಸ್ವಚ್ಛಗೊಳಿಸಿ. ಈ ವಿಷಯವು ಹಲವಾರು ಉಪಕರಣಗಳು ಮತ್ತು ಸಲಕರಣೆಗಳ ಬಳಕೆಯನ್ನು ಒಳಗೊಂಡಿರುತ್ತದೆ. ಸಾಮಾನ್ಯವಾಗಿ ಬಳಸುವ ಮುಖ್ಯ ಸಾಧನಗಳು ಇಲ್ಲಿವೆ: ಸ್ಟೀಲ್ ರೂಲ್, ಲೈಟರ್, ವೈರ್ ಬ್ರಷ್, ಕೈ ಗ್ರೈಂಡರ್, ಬಾಸ್ಟರ್ಡ್ ಫೈಲ್, 2ನೇ ಕಟ್ ಫೈಲ್, ಟ್ರೈ ಸ್ಕ್ವೇರ್, ಚರ್ಮದ ಏಪ್ರನ್, ಚರ್ಮದ ಕೈಗವಸುಗಳು, ಲೆಗ್ ಕಾವಲುಗಾರ, ಸುರಕ್ಷತಾ ಬೂಟುಗಳು, ವೆಲ್ಡಿಂಗ್ ಹೆಲ್ಮೆಟ್, ರಕ್ಷಣಾ ಕನ್ನಡಕ, ಚಿಪ್ಪಿಂಗ್ ಸುತ್ತಿಗೆ, ವೆಲ್ಡಿಂಗ್ ಪರದೆ, ಮ್ಯಾಗ್ ವೆಲ್ಡಿಂಗ್ ಸೆಟ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಸಿಲಿಂಡರ್, ಫಿಲ್ಲರ್ ವೈರ್ ಫೀಡರ್, ಮಿಗ್ ವೆಲ್ಡಿಂಗ್ ಟಾರ್ಚ್. ಪ್ರಕ್ರಿಯೆ: ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿ. ಗ್ಯಾಸ್ ಕಟಿಂಗ್, ಗ್ರೈಂಡಿಂಗ್ ಮತ್ತು ಫಿಲ್ಲಿಂಗ್ ಬಳಸಿ ಪ್ಲೇಟ್ಗಳನ್ನು ಗಾತ್ರಕ್ಕೆ ಅಂದರೆ 150x50 ಮಿಮಿ ತಯಾರಿಸಿ. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ನೊಂದಿಗೆ ವೆಲ್ಡಿಂಗ್ ಲೈನ್ ಉದ್ದಕ್ಕೂ ಬೇಸ್ ಮೆಟಲ್ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಡ್ರಾಯಿಂಗ್ ಪ್ರಕಾರ ಪ್ಲೇಟ್ ಅನ್ನು ಮೂಲೆಯ ಜಂಟಿ ರೂಪದಲ್ಲಿ ಹೊಂದಿಸಿ. ಯಂತ್ರದ ಧನಾತ್ಮಕ ಟರ್ಮಿನಲ್ಗೆ ಟಾರ್ಚ್ ಅನ್ನು ಸಂಪರ್ಕಿಸಿ. ಅನುಗುಣವಾದ ವೈರ್ ಫೀಡಿಂಗ್ ದರದ ಮೂಲಕ ಪ್ರಸ್ತುತ 90 ರಿಂದ 100 ಆಂಪ್ಸ್ ಅನ್ನು ಹೊಂದಿಸಿ.
19 ರಿಂದ 20 ಆರ್ಕ್ ವೋಲ್ಟೇಜ್ ಮತ್ತು ಡಿಪ್ ವರ್ಗಾವಣೆ ಮೋಡ್ ಅನ್ನು ಬಳಸಿ. ಮೂಲೆಯ ಜಂಟಿ ಎರಡೂ ತುದಿಗಳಲ್ಲಿ ಪ್ಯಾಕ್ ವೆಲ್ಡ್ ನಿಮಿಷ 10 ಮಿಮಿ ಉದ್ದ. ಸೂಕ್ಷ್ಮವಾದ ನುಗ್ಗುವಿಕೆಗಾಗಿ ಕೀ ಹೋಲ್ ಅನ್ನು ನಿರ್ವಹಿಸುವ ಮೂಲಕ ರೂಟ್ ಅನ್ನು ಠೇವಣಿ ಮಾಡಿ. ವೈರ್ ಬ್ರಷ್ ಮೂಲಕ ರೂಟ್ ಅನ್ನು ಸ್ವಚ್ಛಗೊಳಿಸಿ. ಸ್ಟ್ರಿಂಗರ್ ಮಣಿಯನ್ನು ಬಳಸಿಕೊಂಡು ಎರಡನೇ ಓಟವನ್ನು ಠೇವಣಿ ಮಾಡಿ. ವೈರ್ ಬ್ರಷ್ನೊಂದಿಗೆ ಎರಡನೇ ರನ್ ಅನ್ನು ಸ್ವಚ್ಛಗೊಳಿಸಿ. ಸ್ಟ್ರಿಂಗರ್ ಬಿಟ್ ಅನ್ನು ಬಳಸಿಕೊಂಡು ಮೂರನೇ ರನ್ ಅನ್ನು ಠೇವಣಿ ಮಾಡಿ ಮತ್ತು ವೈರ್ ಬ್ರಷ್ ಮೂಲಕ ಮಣಿಯನ್ನು ಸ್ವಚ್ಛಗೊಳಿಸಿ. ಪರಿಶೀಲಿಸಿದ ನಂತರ ಅತಿಕ್ರಮಣ, ಅಂಡರ್ಕಟ್, ನುಗ್ಗುವಿಕೆ, ಅಸ್ಪಷ್ಟತೆಯಂತಹ ಯಾವುದೇ ದೋಷಗಳಿಲ್ಲ ಮತ್ತು ಇದು ಉತ್ತಮ ಮಣಿ ಪ್ರೊಫೈಲ್ ಆಗಿದೆ. ಈ ವಿಷಯವು ಪ್ಲೇಟ್ ಅನ್ನು ಕಾರ್ನರ್ ಜಾಯಿಂಟ್ನಂತೆ ಹೊಂದಿಸುವುದು, ಟ್ಯಾಕ್ ವೆಲ್ಡ್ ಅನ್ನು ಹಾಕಿ ಮತ್ತು ಸಮತಲ ಸ್ಥಾನದಲ್ಲಿ ಹೊಂದಿಸುವುದು, ರೂಟ್ ನುಗ್ಗುವಿಕೆಯನ್ನು ಪಡೆಯಲು 0.8 mm ಫಿಲ್ಲರ್ ವೈರ್ ಬಳಸಿ ರೂಟ್ ರನ್ ಅನ್ನು ಡೆಪಾಸಿಟ್ ಮಾಡುವುದು, ಸ್ಟ್ರಿಂಗರ್ ಮಣಿ ಮತ್ತು ಲೆಗ್ ಲೆಂತ್ ಅನ್ನು ಬಳಸಿ ಎರಡನೇ ಮತ್ತು ಮೂರನೇ ರನ್ ಅನ್ನು ಡೆಪಾಸಿಟ್ ಮಾಡುವುದು, ಮೇಲ್ಮೈ ದೋಷಗಳು ಮತ್ತು ಪೆನಿಟ್ರೇಷನ್ ಅನ್ನು ಪರೀಕ್ಷಿಸಿ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಪಠ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೆ ಕಾಳಜಿ ವಹಿಸಿ.